ಶಿವಮೊಗ್ಗದ ಊರುಗಡೂರಲ್ಲಿ ನಡೆದ ವಿದ್ಯಾರ್ಥಿ ಸಂಕೇತ್ ಹತ್ಯೆ ನಡೆಯಬಾರದಿತ್ತು, ಆಗಬಾರದ್ದು ಆಗಿ ಹೋಗಿದೆ. ಸಂಕೇತ್ ಕುಟುಂಬಕ್ಕೆ ನೀಡಿದ ಪರಿಹಾರ ಕೇವಲ ಫಾರ್ಮಾಲಿಟೀಸ್ ಅಷ್ಟೇ. ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕಾಗಿರುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಸಂಕೇತ್ ಹತ್ಯೆ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಘಟನೆ ಬಗ್ಗೆ ಮಾಹಿತಿ ಪಡೆದು ನಾನೇ ಮುಖ್ಯಮಂತ್ರಿಗಳಿಗೆ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದೆ. ಸಂಕೇತ್ ಕುಟುಂಬವನ್ನು ಸಿಎಂ ಸಿದ್ದರಾಮಯ್ಯ ಖುದ್ದು ಭೇಟಿ ಮಾಡುತ್ತೇನೆ ಎಂದು ಹೇಳಿದ್ದರು. ಹೀಗಾಗಿ ನಾನು ಇಲ್ಲಿಯವರೆಗೂ ಕಾದೆ. ಒಂದು ವಾರದ ನಂತರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಹಾಗೂ ಜಿಲ್ಲಾಧ್ಯಕ್ಷರು ತೆರಳಿ ಸಂಕೇತ್ ಕುಟುಂಬಕ್ಕೆ ಧೈರ್ಯ ನೀಡುತ್ತೇವೆ. ಸಂಕೇತ್ ಅಕ್ಕನ ವಿದ್ಯಾಭ್ಯಾಸಕ್ಕೆ ಮತ್ತು ಕುಟುಂಬ ನಿರ್ವಹಣೆಗೆ ನಾವು ಸಹಾಯ ಮಾಡುತ್ತೇವೆ. ಕೇವಲ ಊರುಗಡೂರು ಮಾತ್ರವಲ್ಲ, ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಅಕ್ರಮವಾಗಿ ಗಾಂಜಾ ಸರಬರಾಜು ಆಗುತ್ತದೆಯೋ ಯಾವ ಮುಲಾಜಿಲ್ಲದೆ ಗಾಂಜಾ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವಂತೆ ಎಸ್ಪಿಗೆ ಸೂಚನೆ ನೀಡಿದ್ದೇನೆ. ಗಾಂಜಾ ಮಾರುವವರ ಮತ್ತು ಕೊಳ್ಳುವವರ ವಿರುದ್ಧ ಕ್ರಮವಾಗಲು ಸಾರ್ವಜನಿಕರು ಸಹ ಸಹಕರಿಸಬೇಕೆಂದು ಸಚಿವ ಮಧು ಬಂಗಾರಪ್ಪ ಮನವಿ ಮಾಡಿಕೊಂಡರು. ಒಂದು ಸಣ್ಣ ಬ್ರೇಕ್ ನಂತರ ಸಚಿವ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, good for health, good for earth. Surfa Coats. Looking for a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಅದು ಹಿಂಗೆ ಆಗಬಾರ್ದಾಗಿತ್ತು, ಏನೋ ಆಗೋಯ್ತು. ಕೊನೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮಾರನೇ ದಿವಸ ಹೋಗಿ ನಾನು ಮಾತಾಡಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ಅದು ಫಾರ್ಮಾಲಿಟೀಸ್ ಇರ್ಬೋದು, ಆದರೆ ಇಂಥ ಘಟನೆಗಳು ಆಗಬಾರ್ದು. ಅದನ್ನು ಆ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲರ ಜವಾಬ್ದಾರಿನೂ ಆಗುತ್ತೆ, ಪೋಷಕರಿಂದ ಹಿಡಿದು ಶಿಕ್ಷಕರಿಂದ. ಆಮೇಲೆ ಸ್ಕೂಲ್ ಪ್ರಿಮಿಸಸ್ ಹೊರಗಡೆ ಕೆಲಸಕ್ಕೆ ನಮಗೆ ಗೊತ್ತಾಗೋದಿಲ್ಲ, ರಾತ್ರಿ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ಆಗುತ್ತೆ. ಬಟ್ ಎಲ್ಲರೂ ಕೂಡ ಅದನ್ನು ತಾವೆಲ್ಲ ನೋಡಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮೊನ್ನೆ ನೈಟು ಯಾವತ್ತು ಘೋಷಣೆ ಮಾಡಿದ್ರು ಅವತ್ತೇ ಮಾರನೇ ದಿವಸ ಎಲ್ಲ ಚೆಕ್ ಎಲ್ಲ ರೆಡಿ ಮಾಡಿಸಿದೆ. ನಿನ್ನೆ ಬೆಳಗ್ಗೆ ಕೊಡೋಣ ಅಂದ್ಕೊಂಡೆ, ಇಲ್ಲ ಮಧು ನಾನು ಬಂದುಬಿಡ್ತೀನಿ, ಎಲ್ಲ ಒಟ್ಟಿಗೆ ಹೋಗೋಣ, ನೀವು ಇರ್ತೀರಲ್ಲ ಅಂತ ಕೇಳಿದೆ. ಇಲ್ಲ ನಾನೇ ಕೊಡ್ತೀನಿ, ಕರೆಸ್ಬಿಡು ಅಲ್ಲಿಗೆ, ಪರವಾಗಿಲ್ಲ ಅಂತ. ನಾನು ಇನ್ನೊಂದು ದಿವಸ ಒಂದು ವಾರ ಆದಮೇಲೆ ನಮ್ಮ ಮುಖಂಡರೆಲ್ಲ, ನಮ್ಮ ಅಧ್ಯಕ್ಷರು ಸ್ವಲ್ಪ ಅವರು ಸಹಾಯ ಮಾಡಬೇಕು ಅಂತ ಹೇಳಿ ಕೆಲವರೆಲ್ಲ ಮುಂದೆ ಬಂದಿದ್ದಾರೆ. ನಾವು ಕೂಡ ಹೋಗಿ ಅದನ್ನ ಸಹಾಯ ಮಾಡ್ತಾರೆ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು ಸಾವಿಗೆ ನೀವು ಪರಿಹಾರದ ಲೆಕ್ಕ ಹೋಗ್ಬಿಟ್ರೆ ತಪ್ಪಾಗ್ತದೆ. ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೇನು ಸಹಕಾರ ಬೇಕು, ಅವರು ಅಕ್ಕ ಇಲ್ಲೇ ಸಹ್ಯಾದ್ರಿ ಕಾಲೇಜಲ್ಲೂ ಕೂಡ ಓದ್ತಾ ಇದ್ದಾಳೆ, ಫಸ್ಟ್ ಇಯರ್ PUC. ಅವರು ಟ್ರ್ಯಾಕ್ಟ್ರ್ ಓಡಿಸ್ತಾರೆ, ಅವ್ರ ತಂದೆಯವರು. ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಇರ್ತೀವಿ ನಿಮ್ಮ ಜೊತೆಗೆ. ಏನಾದರೂ ಕೆಲಸಗಳಿದ್ದರೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ನಾವೆಲ್ಲ ಸಹಾಯ ಮಾಡ್ತೀವಿ. ಅದೇ ಅವ್ರ ತಾಯಿ ಆ ಕಡೆ ಕರೆದು ನನಗೆ ಹೇಳಿದ್ರು, ಸ್ವಲ್ಪ ಮುಂದೆ ಏನಾದರೂ ಸಹಾಯ ಮಾಡಿ ಸರ್, ನಿಮ್ಮ ಮೇಲೆ ವಿಶ್ವಾಸ ಅಂತ. ನಾನು ಹೇಳಿ ಆಯ್ತು. ಅದೆಲ್ಲ ಏನು ನಾನು ಹೇಳಿದ್ನಲ್ಲ, ಅವರಿಗೆ ಜೀವನಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವ್ರು ಏನು ಓದ್ಕೊಂಡಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು, ಅದು ಮಾಡೋಣ. ಇವತ್ತೇನು ನಮ್ಮ ಕರ್ತವ್ಯ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಬರೋದ್ರಿಂದ ನಾವು ಮಾಡಿದ್ವಿ. ಒಂದು ವಾರ ಆದಮೇಲೆ ನಮ್ಮ ಅಧ್ಯಕ್ಷರು ಏನು ಯಾವಾಗ ಹೇಳ್ತಾರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ನಾವೆಲ್ಲ ಸೇರಿಸಿ ಏನಾದ್ರು ಸಹಾಯ ಮಾಡೋಣ. ಶಿವಮೊಗ್ಗ ಎಲ್ಲ ಭಾಳ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಕೆಲವು ವಿಚಾರಗಳು ಬೇರೆ ಬೇರೆ ರೀತಿ ಹೋಗ್ತವೆ. ಅದನ್ನು ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರು ಪಕ್ಷಾತೀತವಾಗಿ ಸಹಕಾರವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. ಮುಂದೆ ಅವ್ರ ಭವಿಷ್ಯಕ್ಕೆ ಏನೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವೇನು ಸಹಕಾರ ಮಾಡಬೇಕು ಅದು ಯಾವತ್ತೂ ಕೂಡ ನಾವು ಮಾಡ್ತೀವಿ. ನಾನು ಅಕ್ರಮ ಗಾಂಜಾ ಅನ್ನೋದು ನಾನು ಸೂಳೆಬೈಲು ಅಂತ ಹೇಳೋದಕ್ಕೂ
ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ನಾನೀಗ ರಾಜಕಾರಣ ಮಾತಾಡುವೆ ಎಲ್ಲಪ್ಪ ಹಿಡಿದಿದ್ದು ಈ ಗಾಂಜಾ ಮತ್ತು ಇನ್ನೇನೇ ಇದೆಲ್ಲ ಬರಬೇಕಂದ್ರೆ ಹೊರದೇಶದಿಂದ ಬರ್ತದಲ್ಲ, ಯಾರು ಬಾರ್ಡ್ರ್ ಕಾಯ್ತಾ ಇರೋರು? ನಾನು ರಾಜಕಾರಣ ಸ್ಟಾರ್ಟ್ ಮಾಡಲ್ಲ. ನಾನು ಅದಕ್ಕೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು, ಆಮೇಲೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಯಾವತ್ತೂ ನಾವು KDP ಮೀಟಿಂಗ್ ಮಾಡಬೇಕಾದ್ರೆ ನಾನು ಬಾಯಿ ಬಿಟ್ಟೆ ನಾನು SP ಅವ್ರಿಗೆ ಹೇಳಿದೆ, ಜಾಸ್ತಿ ಆಗಿದೆ, ಆಗಬಾರ್ದು, ಏನೇನು ಕ್ರಮ ತಗೊಳ್ಬೇಕೋ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಈಗ ಕೇಸ್ಗಳನ್ನು ಕೂಡ ಹೋದ ಸತಿಗೆ ಈ ಸತಿ ಕಂಪೇರ್ ಮಾಡಿದಾಗ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿದ ತಕ್ಷಣ ಉಪಯೋಗ ಆಗಲ್ಲ, ಅದಕ್ಕೆ ಹಿಡಿದವ್ರಿಗೆ ಪನಿಷ್ ಆಗಬೇಕು. ಅದನ್ನು ಕೂಡ ನಾವು ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಬಂದಾಗ ಸರ್ ಇಲ್ಲೆಲ್ಲ ಆಗಿದೆ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಎಲ್ಲ ಕಡೆ ಹೇಳಿ. ಅದು ಬರೀ ನಾವು ಶಿವಮೊಗ್ಗ ಅಂತ ಹೇಳೋದು, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಅದು ನಿಲ್ಲಬೇಕು. ಅದು ಯಾವ ರೀತಿ ಕ್ರಮ ತಗೊಳ್ಬೇಕೋ ನೀವು ನೋಡಿ ಅಂತ ಹೇಳಿದ್ದೀನಿ. ನಮ್ಮ ಮಕ್ಕಳು ಅವರನ್ನು ಮುಂದೆ ಭವಿಷ್ಯದಲ್ಲಿ ಯಾವುದೇ ಥರದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಿಮ್ಮದು ಜವಾಬ್ದಾರಿ ಇರುತ್ತೆ, ನಂದು ಇರ್ತದೆ. ನಿಮಗೆ ಮಾಹಿತಿ ಇದ್ದಾಗ ನೀವೇ ಕಳಿಸ್ಕೊಟ್ಟಿದ್ದೀರಿ, ನಾವು ಅದನ್ನ ಮಾಹಿತಿ ಕೊಡ್ತೀವಿ ಪೊಲೀಸವರಿಗೆ. ಪೊಲೀಸವರು ಅವ್ರ ವಿರುದ್ಧ ತಗೊಳ್ತಾರೆ. ನೀವು ಸುಮ್ಮನೆ ಹೀಗೆ ಕೂತ್ಕೊಂಡು ಪ್ರಶ್ನೆ ಕೇಳ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಆ ಪ್ರಶ್ನೆಗೆ ಉತ್ತರ ತೊಗೊಂಡ್ರಾ, ಮದುವೆ ನೀವು ಮಾಡಿದ್ರಾ, ಅದು ಕೇಳಬೇಕು, ನೀವು ನಮಗೆ ಕೇಳಬೇಕಾಗತ್ತೆ. ಆ ಜವಾಬ್ದಾರಿ ನಾವೆಲ್ಲ ಸೇರಿಸಿದಾಗ ಕೆಲವು ವಿಚಾರಗಳನ್ನು ನಾವು ಹೋರಾಟ ಮಾಡಬೇಕೆ ಹೊರತು ನಾವೇ ತಾನೇ ಬಿಟ್ಕೊಂಡಿದ್ದಿದ್ದ. ಅದಕ್ಕೆ ನಾನು ಹೇಳೋದು, ಎಷ್ಟೇ ಆಗಲಿ ನಾನು ಇದನ್ನ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆಗಲಿ, ಈ ಥರ ದುರ್ಘಟನೆಗಳು ಆಗಬಾರ್ದು. ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಕೂಡ ಆ ಮಕ್ಕಳಿಗೆ ಜವಾಬ್ದಾರಿಯನ್ನು ಏನು ಕೊಡಬೇಕು, ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತು ಶಕ್ತಿಯನ್ನು ಏನು ಕೊಡಬೇಕು, ನಾವು ಜೊತೆಗಿರ್ತೀವಿ.